240 ಹೆಕ್ಟೇರ್ ಅರಣ್ಯ ಪ್ರದೇಶಗಳಿಗೆ ಅನುಮತಿ ದೊರಕಿದ್ರೆ ವಾರಾಹಿ ಸಮಸ್ಯೆ ಎಂದು ಬಗೆಹರಿಯುತ್ತಿತ್ತು. ಮೂಲ ಯೋಜನೆಯ ಬದಲಾವಣೆಯಲ್ಲಿ ಸಂಸದ ರಾಘವೇಂದ್ರ ಅವರ ಕೊಡುಗೆಯೂ ಇದೆ. ಚುನಾವಣೆಯಲ್ಲಿ ಸೋತರೂ ಕಾಂಗ್ರೆಸ್ ನಾಯಕರಿಗೆ ಜನಸೇವೆಯಲ್ಲಿ ಬದ್ಧತೆ ಇದೆ. ಬಲದಂಡೆ ಯೋಜನೆ ಅನುಷ್ಠಾನವಾಗುವ ವಿಶ್ವಾಸವಿದೆ ಎಂದು ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೈಂದೂರು ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಇತರ ಸಮಾನ ಮನಸ್ಕ ಸಂಘಟನೆಗಳ ಸಹಕಾರದಲ್ಲಿ ಕಾಂಗ್ರೆಸ್ ಮುಖಂಡ ಕೆ. ಗೋಪಾಲ್ ಪೂಜಾರಿ ನೇತೃತ್ವದಲ್ಲಿ ಕಂಡ್ಲೂರಿನಿಂದ ಸಿದ್ದಾಪುರದವರೆಗೆ ನಡೆದ ನೀರಿಗಾಗಿ ನಡಿಗೆ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಹರಿಯುವ 13 ನದಿಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರಿಂದ ನೀರಿನ ಬವಣೆಯನ್ನ ನೀಗಿಸುವ ಸಾಕಷ್ಟು ಯೋಜನೆಗಳಿಗೆ ಅವಕಾಶವಿದೆ. ಜಾತಿ ಧರ್ಮಗಳ ಭೇದವಿಲ್ಲದೆ ಮನುಕುಲದ ಸೇವೆ ಮಾಡುತ್ತಿರುವ ಜಿ. ಶಂಕರ್ ಅವರ ಬಗ್ಗೆ ಅಪಸ್ವರದ ಮಾತು ಸರಿಯಲ್ಲ ಎಂದರು. ಸರ್ಕಾರ ಬಂದಂತ ಸಮಯದಲ್ಲಿ ನಮಗೆ ಅಧಿಕಾರ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನ 5 ಜನರನ್ನು ಕೂಡ ಸೋಲಿಸಿದ್ದಾರೆ. ಆದರೂ ಕೂಡ ನಾವು ಮಾಜಿ ಶಾಸಕರಾಗಿ ಈ ಭಾಗದ ರೈತರ ರಕ್ಷಣೆಗೆ ಇರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಅದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ ನೀರಾವರಿ ಸಚಿವರಾದಂತ ಉಪಮುಖ್ಯಮಂತ್ರಿಗಳ ಮುಖಾಂತರ ಆದೇಶವನ್ನು ಮಾಡಿಸಿ ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಹೋರಾಟಕ್ಕೆ ಇಳಿಯುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿಲ್ಲ, ಈ ಚಡ್ಡಿ ಹಾಕಿದವರಿಗೆ ದೊಣ್ಣೆ ಬೀಸುವವರಿಗೆ ನೀರಾವರಿ ಬಗ್ಗೆ ಏನು ತಿಳುವಳಿಕೆ ಇದೆ ಅಂತೇಳಿ. ಹೆಚ್ಚಿನ ಅಂಶ ಅವರು ಇದೊಂದು ಅವಕಾಶ, ಇದನ್ನು ಉಪಯೋಗ ಮಾಡಿಕೊಂಡು ಏನಾದರೂ ರಾಜಕೀಯ ಮಾಡುವ ಅಂತ ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಕಮಲ ಮಾಡಬೇಕು ಅಂತೇಳಿ ಅಲ್ಲಿ ಇವತ್ತು ಯೋಜನೆ ಇಲಾಖೆ ಕೊಟ್ಟಿರುವಂತ ಜಾಗ 6 ಎಕರೆ ಚಿಲ್ಲರೆ, ಅಲ್ಲಿ ಅದೇನು ಹಸ್ತಾಂತರ ಆಗಲಿಲ್ಲ, ಕಮಲ ಸಮಿತಿಗೆ ಹಸ್ತಾಂತರ ಆಗಲಿಲ್ಲ. ಆದರೆ ಇವತ್ತು 13 ಎಕರೆ ಜಾಗದಲ್ಲಿ ದಬ್ಬಾಳಿಕೆ ಮಾಡಿ ಆ ಭಾಗದಲ್ಲಿ 10-25 ಜನ ಮನೆಯವರು ಇವರಿಗೆ ಓಟು ಕೊಟ್ಟಂತ ಜನ ಇದ್ದಾರೆ. ಅವರ ಜಾಗವನ್ನೆಲ್ಲ ಅತಿಕ್ರಮಣ ಮಾಡಿ ಏಕಾಏಕಿಯಾಗಿ ಇವತ್ತು 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡು ತಿರುಗಿದ್ರು. ಆ ಜಿಲ್ಲಾಡಳಿತದವರು ಮೊನ್ನೆ ಸೆಕ್ಷನ್ ಹಾಕಿದ್ರೆ ನಿಮ್ಮ ಚಡ್ಡಿ ಹಾಕಿದಂತ ದೊಣ್ಣೆ ಬೀಸುವಂತ ಶಾಸಕರಿಗೂ ಕೂಡ ಇವತ್ತು ಕಾನೂನು ಬಾಹಿರ ಅನ್ನುವಂಥದ್ದಲ್ಲಿ ಕೇಸ್ ಬೀಳುವಂತ ಅವಕಾಶ ಆಗಿದೆ. ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಕೆ. ಗೋಪಾಲ್ ಪೂಜಾರಿಯವರು ಮಾತನಾಡಿ 2023ರಲ್ಲಿ ಮುಖ್ಯಮಂತ್ರಿಗೆ ನೀಡಿದ್ದ ಪತ್ರವನ್ನ ತಪ್ಪಾಗಿ ವ್ಯಾಖ್ಯಾನವನ್ನ ಮಾಡಿ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ನಿಲ್ಲಿಸಲು ಗೋಪಾಲ್ ಪೂಜಾರಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ಅಪಪ್ರಚಾರ ಮಾಡಿತ್ತು. ಏತ ನೀರಾವರಿ ಯೋಜನೆಯ ವಿರುದ್ಧ ನಾನಿದ್ದೇನೆ ಎನ್ನುವುದನ್ನು ಸಾಬೀತು ಮಾಡಬೇಕು. ಇಲ್ಲವಾದಲ್ಲಿ 1 ತಿಂಗಳ ಒಳಗೆ ಸಾರ್ವಜನಿಕ ಕ್ಷಮೆ ಕೇಳುವಂತೆ ಬಹಿರಂಗವಾಗಿ ಆಗ್ರಹಿಸಿದ್ದೆ. ಇಲ್ಲಿಯವರೆಗೂ ಮೌನವಾಗಿರುವ ಬಿಜೆಪಿ ಪರೋಕ್ಷವಾಗಿ ತಪ್ಪನ್ನ ಒಪ್ಪಿಕೊಂಡಿದೆ ಎಂದು ಹೇಳಿದ್ರು. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಆದ್ರೆ ನಮ್ಮ ಗಂಟಿಹೊಳೆ ಟೀಮ್ 2023ನೇ ಇಸ್ವಿಯಲ್ಲಿ ಒಂದು ಲೆಟರ್ ಮುಖ್ಯಮಂತ್ರಿ ಕೊಡ್ತಾನೆ. ಎಷ್ಟನೇ ಇಸ್ವಿ? 2023ನೇ ಇಸ್ವಿಯಲ್ಲಿ ಯಾವ ಬಲದಂಡೆ ಯೋಜನೆ ಇಲ್ಲಿದೆ, ಸಿದ್ದಾಪುರ ಏತ ನೀರಾವರಿ ಮಾಡುವಾಗ ಡ್ಯಾಮಿನನ್ನ ಮನದಲ್ಲಿ ಇಟ್ಕೊಂಡು ಡಿಪಿಆರ್ ಹಿಂದೆ ನಾವು ಮಾಡಿದಂತ ಡಿಪಿಆರ್ಗೆ ಅನುಗುಣವಾಗಿ ಜಾಕೋಲನ್ನ ನದಿಯಲ್ಲಿ ಕೆಲವು ಶಂಕನಾಳದಲ್ಲಿ ಹೊಳೆ ಶಂಕನಾಳದಲ್ಲಿ 600 ಮೀಟರ್ ಕೆಳಗೆ ಇಡಬೇಕನ್ನೋ ಮನವಿ ಮಾಡಿಕೊಂಡಿದ್ದಾರೆ. ಈ ಲೆಟರ್ ಇದೆ. ಇದನ್ನು ಅವ್ರಿಗೆ ನೋಡ್ಬೇಕಿದ್ ಪತ್ರಕರ್ತರು ತೋರ್ತಿದ್ದಾರೆ. ಜಾನ್ ಅವರು ಪತ್ರಿಕೆಯಲ್ಲಿ ಬರ್ತಿದ್ದಾರೆ. ಅವರು ನೋಡಿದೆ ಎಲ್ಲ ಒಂದ್ ಕಡೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಈ ಭಾಗದ ಮನೆ ಹೋಗಿ ಗಂಟಿಹೊಳೆ ಟೀಮ್ ಪರ ಈ ಸಿದ್ದಾಪುರ ಏತ ನೀರನ್ನ ಬಂದ್ ಮಾಡ್ತಾರೆ. ಗೋಪಾಲ್ ಪೂಜಾರಿ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ದಾರೆ ರದ್ದು ಮಾಡಲಿಕ್ಕೆ. ನಾನು ಕಣ್ಣೂರಲ್ಲಿ ಹೇಳಿದೆ, ಒಂದ್ ವೇಳೆ ನಾನು ಲೆಟರ್ ಕೊಟ್ಟದ್ದೇ ಹೌದಾದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾನೆ. ಅದಾದ್ರೆ ಅಲ್ಲದಿದ್ರೆ ಸಾರ್ವಜನಿಕರಲ್ಲಿ ತಾವು ಕ್ಷಮೆಯನ್ನು ಯಾಚಿಸಬೇಕಂತ ಕೇಳ್ಕೊಂಡಿದ್ದಾನೆ. 1 ತಿಂಗಳಾದ್ರೂ ಕ್ಷಮೆ ಯಾಚಿಸಲಿಲ್ಲ. ಎಲ್ಲಿ ವಿಕಾಸ್ 1 ತಿಂಗಳಾದ್ರೂ ಅವರು ಕ್ಷಮೆ ಯಾಚಿಸಿಲ್ಲ.
ಅದರಂತ ಅವರು ಸುಳ್ಳು ಹೇಳಿದ್ರಂತ ಒಪ್ಕೊಂಡಿದ್ದಾರೆ. ನಾವು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದಂತ ಅವರು ಒಪ್ಕೊಂಡಂತ ಆಗಿದೆ. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆ ವಿಕಾಸ್ ಹೆಗ್ಡಿಯವರು ಮಾತನಾಡಿ, ಸಿದ್ದಾಪುರ ಏತ ನೀರಾವರಿಯಿಂದ ಸಿದ್ದಾಪುರದ 2 ವಾರ್ಡ್ಗಳಿಗೆ ಮಾತ್ರ ನೀರು ಹೋಗುತ್ತದೆ. ಬೆರಳೆಣಿಕೆಯ ಜನರಿಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುವ ಸರ್ಕಾರದ ಯೋಜನೆಯ ಡಿಪಿಆರ್ ಬದಲಾವಣೆ ಮಾಡಿಬಿಟ್ಟು ಹೋಗುವ ಪ್ರದೇಶಗಳಿಗೂ ಸೇರಿ 4,000 ಹೆಕ್ಟೇರ್ ಪ್ರದೇಶಗಳಿಗೆ ನೀರು ಕೊಡಬೇಕು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾಕೆ ಬಲದಂಡೆ ಯೋಜನೆ ಆಗಿಲ್ಲ ಎಂದು ಸಂಸದ ಹಾಗೂ ಶಾಸಕರು ಉತ್ತರಿಸಬೇಕು ಎಂದು ಹೇಳಿದರು. ರಾಜ್ಯದಲ್ಲಿ ದುಡಿಮೆಯ ಒಂದು ಭಾಗವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಡುವವರಿಗೆ ನಾವು ಯಾವತ್ತೂ ಕೂಡ ಸಲ್ಯೂಟ್ ಹೊಡಬೇಕು. ಆ ಸಲ್ಯೂಟ್ ಅನ್ನು ನಾವು ಜಿ.ಶಂಕರ್ ಹೊಡಿತೇವೆ. ಏನ್ ತಪ್ಪಿದೆ? ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ ನೀವು ಯಾರ್ಯಾರು ದುಡಿದ ಭಾಗವನ್ನು ಯಾರಿಗಾರು ಕೊಡ್ತೀರಾ? ನನ್ನ ಪ್ರಕಾರ ಉಂಡ ಕೈಯನ್ನ ಕಾಕಿ ಒಡಿಸ್ಲಿಕ್ಕೆ ಕೂಡ ಉಪಯೋಗಿಸಿದಂತ ನೀವು ಅಂತ ಪುಣ್ಯಾತ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ನನಗೆ ಭಾರಿ ಸಂತೋಷ. ಯಾಕಂದ್ರೆ ನಾನೇನು ಇವತ್ತಿನ ತನಕ ಜಿ.ಶಂಕರ್ ಹತ್ರ ಮಾತಾಡಲಿಲ್ಲ. ನನಗೆ ಭಾರಿ ಹೆಮ್ಮೆ ಅನಿಸ್ತು. ನಾನು ಇತ್ತೀಚಿನ ದಿನಗಳಲ್ಲಿ ಅವ್ರು ಪರ ಇದ್ದೇನೆ ಅಂತ ತುಂಬಾ ಜನರಿಗೆ ಅನಿಸಿದ್ದಾರೆ. ನನಗೆ ತುಂಬಾ ಜನ ಫೋನ್ ಮಾಡುದು, ನನಗೊಂದು ಕಣ್ಣು ಆಪರೇಷನ್ ಇದೆ ಒಂಚೂರು ಶಂಕರ್ ಹೇಳಕ್ಕ, ನನ್ನ ಮಗುವಿಗೆ ಒಂದು ಹಾರ್ಟ್ ಆಪರೇಷನ್ ಇದೆ, ಶಾಲೆ ಸೇರಿಸಲಿಕ್ಕೆ ಉಂಟು ಅಂತ ಹೇಳಿದ್ರೆ ಇವತ್ತೇನಾದ್ರೂ ಜನಸಾಮಾನ್ಯರ ಹೃದಯದಲ್ಲಿ ದಾನ ಧರ್ಮದ ದಿಸಲ್ಲಿ ಉಳ್ಕೊಂಡಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ರೆ ಅದು ಜಿ.ಶಂಕರ್ ಅಂತ ಹೇಳಿ ನನಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ನನಗೆ ಅವ್ರ ಸಂಪರ್ಕ ಉಂಟು ಅಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಅವ್ರು ಎಷ್ಟೇ ದಾನ ಧರ್ಮ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಂತವ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಇನ್ನೊಂದು ಭಾರಿ ಹೆಮ್ಮೆ ಅನಿಸ್ತು. ನನ್ನ ಮಾತನ್ನು ಕೊನೆಯದಾಗಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ನೀರಿನ ವಿಚಾರದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಖಂಡಿತವಾಗಿ ಗೋಪಾಲ್ ಪೂಜಾರು 100ಕ್ಕೆ 100 ಈ ಒಂದು ಹೋರಾಟದ ಮುಂಚೂಣಿಯನ್ನು ಹಿಡ್ಕೊಂಡು ವಿನಯ್ ಕುಮಾರ್ ಸರ್ಕೆ ಅಂತ ನಮ್ಮ ಸಹಕಾರ ಇದೆ. ಖಂಡಿತವಾಗಿ ನಾವೆಲ್ಲ ಯಶಸ್ಸನ್ನು ಕಂಡೇ ಕಾಣ್ತೇವೆ. ಇಲ್ಲಿ ಯಾವುದೇ ಹೋರಾಟ ಕೂಡ ನಾವು ಸಿದ್ಧ ಇದ್ದೇವೆ. ಭಾರಿ ಹೆಮ್ಮೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಹೋರಾಟದ ಒಂದು ಮುಂದಿನ ಸಭೆಯನ್ನು ನೋಡುವಾಗ ಭಾರಿ ಸಂತೋಷ ಆಗ್ತಿದೆ. ಅದೆಷ್ಟೋ ಜನ ತಾಯಂದಿರು ಬಂದಿದ್ದೀರಿ, ಸಹೋದರರು ಬಂದಿದ್ದೀರಿ, ಅತಿ ಹೆಚ್ಚಿನ ಮಹಿಳೆಯರು ಸೇರಿದ್ದೀರಿ. ತಮ್ಮ ಸೀರೆ ನೋಡುವಾಗ ನಂಗೆ ಅನಿಸ್ತಾ ಇದೆ ತಾವೆಲ್ಲ ಹೆಚ್ಚಿನವರು ಈ ದೇಶ ಅಲ್ಲ ಈ ಪ್ರಪಂಚವೇ ಹೆಮ್ಮೆ ಪಡುವಂತ ಒಬ್ಬ ಸಹಕಾರಿ ಕ್ಷೇತ್ರ ಧುರೀನ ಸನ್ಮಾನ್ಯ ರಾಜೇಂದ್ರ ಕುಮಾರ್ ನವೋದಯದರು ತುಂಬಾ ಜನ ತಾವು ಇಲ್ಲಿ ಬಂದಿದ್ದೀರೋ ನಂಗೆ ನೋಡೋಕೆ ಭಾರಿ ಸಂತೋಷ ಆಗ್ತದೆ. ಬಂಧುಗಳೇ, ನಿಮ್ಮ ಬೆಂಬಲ ನಮಗೆ ಖಂಡಿತವಾಗಿ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ರಾಜೇಂದ್ರ ಕುಮಾರ್ ಅವರು ಹಾಗೆ ತಮ್ಮ ದುಡಿಮೆ ಒಂದು ಭಾಗವನ್ನ ಸಮಾಜಮುಖಿಯಾಗಿ ಮಹಿಳೆಯರಿಗೆ ಸ್ವಾವಲಂಬನೆ ಕನಸನ್ನ ಕಂಡಂತ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ಸನ್ಮಾನ್ಯ ರಾಜೇಂದ್ರ ಕುಮಾರ್. ನಮ್ಮ ಕೆಲವು ಸ್ನೇಹಿತರಿಗೆ ಅವ್ರನ್ನು ಕೂಡ ನೋಡಿದ್ರೆ ಆಗುದಿಲ್ಲ. ಕೆಲಸಕ್ಕೆಲ್ಲ ಅವ್ರ ಹತ್ರ ಹೋಗ್ತಾರೆ, ತದನಂತರ ಹಿಂದಿದ್ದವರಿಗೆ ವಿರೋಧ ಮಾಡ್ತಾರೆ. ಅಂತವ್ರು ಕೂಡ ಕೆಲವೊಂದು ಜನ ಇದ್ದಾರೆ. ಇಲ್ಲಿ ಅಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ರಾಜೇಂದ್ರ ಕುಮಾರ್ರ ಆರ್ಥಿಕ ಸ್ವಾವಲಂಬನೆಯ ಕನಸಿನ ನನಸು ಮಾಡಿಕೊಂಡಂತೆ ಎಷ್ಟೋ ಜನ ಮಹಿಳೆಯರು ತಾವಿಲ್ಲಿ ಬಂದಿದ್ದೀರಿ. ತಾಯಂದಿರೆ, ನಿಮ್ಮ ಈ ಬೆಂಬಲವೇ ನಮಗೆ ದೊಡ್ಡ ಶ್ರೀರಕ್ಷೆ ಎನ್ನುವಂತ ಮಾತನ್ನು ಹೇಳ್ತಾ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಂಪಿಗೇಡೆ ಸಂಜೀವ ಶೆಟ್ಟಿ, ವಾರಾಹಿ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಬಲಾಡಿ, ವನ್ಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು, ಚಿಟ್ಟೆ ರಾಜಗೋಪಾಲ್ ಹೆಗ್ಡೆ, ಸೂರಜ್ ಜಿ ಪೂಜಾರಿ, ಅಶೋಕ್ ಪೂಜಾರಿ ಬಿಜಾಡಿ, ಅರವಿಂದ್ ಪೂಜಾರಿ ಪಡುಕೋಣೆ, ಸಂತೋಷ್ ಕುಮಾರ್ ಶೆಟ್ಟಿ ಹಕ್ಲಾಡಿ, ಒಂಡಬಳ್ಳಿ ಜಯರಾಮ್ ಶೆಟ್ಟಿ, ಅನಂತ್ ಮೋವಾಡಿ, ವಾಸುದೇವ್ ಪೈ ಸಿದ್ದಾಪುರ, ಹರೀಶ್ ತೋಳಾರು ಕೊಲ್ಲೂರು, ರಘುರಾಮ್ ಶೆಟ್ಟಿ ಬೀಜೂರು ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.